ಸಾವಿರಾರು ಮಕ್ಕಳಿಗೆ ನಮಗೆ ಅನುಕೂಲ ಆಗ್ತಾ ಇದೆ ಅಂತೇಳಿ ಮಾತನ್ನು ನಾವು ಯಾವಾಗಲೂ ಚರ್ಚೆ ಮಾಡ್ತಾ ಇರ್ತೀವಿ. ಅದರ ಜೊತೆಯಲ್ಲಿ ಈಗಾಗಲೇ ಅವರು ಹೇಳಿದಂತೆ ಇವತ್ತಿನ ಸಂದರ್ಭದಲ್ಲಿ ಸೈನ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಈಗ ತಂತ್ರಜ್ಞಾನ ಇಲ್ಲದೆ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಒಬ್ಬ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಚಿವನಾಗಿ ರಾಜ್ಯದಲ್ಲಿ ಕಳೆದ 2 ವರ್ಷದಿಂದ ಸಾಕಷ್ಟು ಪ್ರಯತ್ನ ಮಾಡಿ ಆ ಸೈನ್ಸ್ ವಿಭಾಗಗಳಲ್ಲಿ ಮಕ್ಕಳಿಗೆ ಸೈನ್ಸ್ ಟೆಂಪರ್ಮೆಂಟ್ ಕ್ರಿಯೇಟ್ ಮಾಡಬೇಕಂತೇಳಿ ಅನೇಕ ಕಾರ್ಯಕ್ರಮಗಳು ತರ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಬ್ಯಾಂಗ್ಳೂರಿನಲ್ಲಿ ಇವತ್ತು ಜವಾಹರ್ಲಾಲ್ ನೆಹರು ಪ್ಲಾನೆಟೋರಿಯಂ ಇರ್ಬೋದು. ಅದೇ ರೀತಿಯಾಗಿ ಏಷ್ಯಾದಲ್ಲೇ ಪ್ರಥಮರಿಗೆ ನಾವು ಬ್ಯಾಂಗ್ಳೂರಿನಲ್ಲಿ ಹೆಬ್ಬಾಳ ಹತ್ರ ನಾವೊಂದು ಅಕಾಡೆಮಿಯನ್ನು ಮಾಡಿದ್ವಿ. ತಾವು ಯಾರೋ ಓದಿದ್ರೆ ಮಕ್ಕಳಲ್ಲಿ ಎಕ್ಸ್ಕರ್ಷನ್ ಹೋದರೆ ನಮ್ಮ ರಾಯಚೂರಿನಿಂದ ಭಾಳ ಮಂದಿ ಬಂದು ನೋಡಿದರು. ಅದು ಏಷ್ಯಾದಲ್ಲೇ ನಂಬರ್ 1 ಇದೆ. ಇವತ್ತು ಫಾರಿನರ್ಸ್ ಸಹಿತ ಬಂದಲ್ಲಿ ವಿಸಿಟ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮೈಸೂರಿನಲ್ಲಿ ಪಿಲಿಕೋಳದಲ್ಲಿ ಒಂದು 350 ಎಕರೆದಲ್ಲಿ ಸೈನ್ಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿರ್ತಕ್ಕಂಥ ಅಲ್ಲಿ ಡೆವಲಪ್ಮೆಂಟ್ ಮಾಡಿದ್ದೀವಿ. ಧಾರವಾಡದಲ್ಲಿ ಮಾಡ್ತಾಯಿದ್ದೀವಿ. ಮತ್ತು ಈಗ ಹೊಸದಾಗಿ ವಿಜಯನಗರನಲ್ಲಿ ಅಲ್ಲಿ ಸಹಿತ ಸೈನ್ಸ್ ಸೆಂಟರ್ನ ಒಂದು 50 ಕೋಟಿ ರೂಪಾಯಿ ವೆಚ್ಚ ಮಾಡಿ 10 ಎಕರೆ ಜಾಗದಲ್ಲಿ ನಿರ್ಮಾಣ ಮಾಡಬೇಕಂತೇಳಿ ಅಲ್ಲಿ ಸಹಿತ ಮಂಜೂರಾತಿ ಮಾಡಿದ್ವಿ. ಅದರ ಜೊತೆಯಲ್ಲಿ ರಾಯಚೂರಿನಲ್ಲಿ ಸಬ್ ಸೆಂಟರ್ ಇದ್ದದ್ದನ್ನು ಇವತ್ತು ರೀಜನಲ್ ಸೆಂಟರ್ ಮಾಡಿ 26 ಕೋಟಿ ರೂಪಾಯಿ ವೆಚ್ಚದಿಂದ ಈಗಾಗಲೇ ಟೆಂಡರ್ ಆಗಿ ವರ್ಕ್ ಆರ್ಡರ್ ಕೊಟ್ಟು ಕೇಂದ್ರ ಸರ್ಕಾರ ಜೊತೆಯಲ್ಲಿ ನಾವು ನಮ್ಮ ಹಣ ಅವ್ರದ್ದು ಇಬ್ಬರು 50% ಮೇಲೆ ಇವತ್ತು ಸೈನ್ಸ್ ರೀಜನಲ್ ಸೈನ್ಸ್ ಸೆಂಟರ್ನ ಇವತ್ತು ರಾಯಚೂರಿನಲ್ಲಿ ಮುದ್ರಾಲಯ ರೋಡ್ನಲ್ಲಿ ಮಾಡ್ತಾಯಿದ್ವಿ. ಕಾರಣ ಇಷ್ಟೇ, ಮಕ್ಕಳಿಗೆ ಸಮೀಪದಲ್ಲಿ ಸೈನ್ಸ್ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕು ಅಂತ. ಅದರ ಜೊತೆಯಲ್ಲಿ ಇವತ್ತು 10 ಕೋಟಿ ರೂಪಾಯಿ ವೆಚ್ಚದಿಂದ ಪ್ಲಾನೆಟೋರಿಯಂ ತಾರಣಾಲಯ ಸಹಿತ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಕ್ರಮ ತೆಗೆದುಕೊಂಡ್ವಿ. ಒಟ್ಟಾರೆ 36 ಕೋಟಿ ರೂಪಾಯಿ ವೆಚ್ಚದಿಂದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಮುಖಾಂತರ ರಾಯಚೂರಿನಲ್ಲಿ ಸೈನ್ಸ್ ಟೆಂಪರ್ಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಮಕ್ಕಳಿಗೆ ಸಾಕಷ್ಟು ಅನುಕೂಲತೆ ಮಾಡಬೇಕಂತ ಪ್ರಯತ್ನ ಈ ದಿಶೆಯಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡ್ತಾಯಿದ್ವಿ. ಎಕ್ಸೆಪ್ಟ್ 4 ಜಿಲ್ಲೆಗಳಲ್ಲಿ ಲೇಟ್ ಆಯಿತು. ಈಗ ಕೋಲಾರ, ರಾಮನಗರ, ಇದೇ ವಿಜಯನಗರ, ಮತ್ತೊಂದು ಜಿಲ್ಲೆ 4 ಜಿಲ್ಲೆಗಳಲ್ಲಿ ಈಗ ಜಾಗ ತಗೊಂಡಿವಿ. ಅಲ್ಲಿ ಸಹಿತ ಈ ಸೈನ್ಸ್ಗೆ ಅನುಕೂಲವಾಗುವಂಥ ರೀಜನಲ್ಲು ಸಬ್ ರೀಜನಲ್ ಸೆಂಟರ್ಸು ಪ್ಲಾನೆಟೋರಿಯಮ್ಸ್ ಮಾಡುವಂಥ ಒತ್ತು ಪ್ರಯತ್ನ ಜೊತೆಯಲ್ಲಿ ಇವತ್ತು ಪ್ರಾಥಮಿಕವಾಗಿ ವರ್ಷದಲ್ಲಿ 833 ಸರ್ಕಾರಿ ರೆಸಿಡೆನ್ಸಿ ಶಾಲೆಗಳಿಗೆ ಟೆಲಿಸ್ಕೋಪ್ಗಳು ಕೊಟ್ಟಿದ್ವಿ. ಮುಂದೆ ಬರ್ತಾ ಉಳಿದಂಥ ಗೌರ್ಮೆಂಟ್ ಶಾಲೆಗಳಿಗೂ ಕೊಡಬೇಕಂತೇಳಿ ಪ್ರಯತ್ನದಲ್ಲಿದ್ದೀವಿ. ಅದರ ಜೊತೆಯಲ್ಲಿ ಇವತ್ತು ರಾಯಚೂರು ಜಿಲ್ಲಾದ್ಯಂತ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ 7 ಜಿಲ್ಲೆಗಳಲ್ಲಿ 7 ವ್ಯಾನ್ಗಳಲ್ಲಿ ಇವತ್ತು ನಿಮಗೆ ಸೈನ್ಸ್ನ ಬಗ್ಗೆ ಶಾಲೆಗಳಿಗೆ ಬಂದು ಮಾಹಿತಿ ಕೊಡ್ತಕ್ಕಂಥದ್ದು, ಪ್ಲಾನೆಟೋರಿಯಂ ತೋರಿಸ್ತಕ್ಕಂಥ ಕೆಲಸಕ್ಕೆ ಸಹಿತ ಈಗಾಗಲೇ ವ್ಯಾನ್ಗಳನ್ನ ಬಿಟ್ಟಿವಿ. ಅವತ್ತು ನಿನ್ನೆ ನಮ್ಮ ನರಸಿಂಹನಗರ ಕಡೆಯವರಿಗೆ ನಾಳೆ ನಾಡ್ದ 2 ದಿವಸ ಆ ವ್ಯಾನಲ್ಲಿ ಕಳಿಸ್ಲಿಕ್ಕೆ ಸಹಿತ ನಮ್ಮ ಅಧಿಕಾರಿಗಳಲ್ಲಿ ನಾಳೆ ನಾಳೆ ಬರ್ಬೋದು ಅಂತೇಳಿ ನಾನು ಆಸೆ ಪಡ್ತಾ ಇದ್ದೀನಿ. ಯಾಕಂದರೆ ಒಟ್ಟಾರೆ ಸೈನ್ಸ್ ಬಗ್ಗೆ ಎಲ್ಲರೂ ಹೆಚ್ಚಿನ ಒಂದು ಕ್ರಿಯೇಷನ್ ಆಗಬೇಕು, ನಿಮಗೆ ಇಂಟ್ರೆಸ್ಟ್ ಆಗಬೇಕು. ನಾವು ಈಗ ಶಾಸಕರು ನಾವು ಸ್ನೇಹಿತರೆಲ್ಲ ನೋಡಿದ್ವಿ. ಈಗ 4 ರೂಮ್ನಲ್ಲಿ ನಾವು ನೋಡಿದಾಗ ಮಕ್ಕಳಿಗಾಗಲೇ ಸಾಕಷ್ಟು ಅದರ ಬಗ್ಗೆ ಇಂಟ್ರೆಸ್ಟು ಮತ್ತು ಮಾಹಿತಿ ಇರ್ತಕ್ಕಂಥದ್ದು ಕಾಣ್ತಾ ಇದೆ. ಆ ದಿಶೆಯಲ್ಲಿ ಇನ್ನೂ ಅವರಿಗೆ ಪಾಲಕರ ಒಂದು ಪ್ರೋತ್ಸಾಹ ಮತ್ತು ಈ ಶಾಲೆಯಿಂದ ಇರ್ತಕ್ಕಂಥ ಶಿಕ್ಷಕರ ಒಂದು ಪ್ರಯತ್ನ ಮತ್ತು ಮ್ಯಾನೇಜ್ಮೆಂಟ್ನ ಒಂದು ಕಮಿಟ್ಮೆಂಟ್ನಿಂದ ಬರುವಂಥ ದಿನಗಳಲ್ಲಿ ಈ ಭಾಗದ ಮಕ್ಕಳೆಲ್ಲ ಸೈನ್ಸ್ನಲ್ಲಿ ಸಹಿತ ಉತ್ತಮ ರೀತಿಯಲ್ಲಿ ಸ್ಪಂದಿಸೋದ ಮುಖಾಂತರ ಅವರ ಭವಿಷ್ಯಕ್ಕೆ ಉತ್ತಮವಾದಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಮಾತನ್ನು ಹೇಳಿ ಇವತ್ತು ಕಳೆದ 25 ವರ್ಷದಲ್ಲಿ ಆ ದಂಪತಿಗಳಿಬ್ಬರು ಸೇರಿ ಇವತ್ತು ಈ ಭಾಗದ ಶಿಕ್ಷಣಕ್ಕೆ ನೀಡತಕ್ಕಂಥ ಅಪಾರವಾದಂಥ ಕೊಡುಗೆ ನಾವು ನೀವೆಲ್ಲರೂ ಅಭಿನಂದಿಸಬೇಕಂತ ಸಂದರ್ಭ ಅಂತ ಹೇಳಿ ಅವರು ಬರುವಂಥ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ಸಂಸ್ಥೆ ಬೆಳೆದ ಮುಖಾಂತರ ಅವರ ಆಶೆಗೆ ತಕ್ಕಂತೆ ಅವರ ಅಭಿರುಚಿ ತಕ್ಕಂತೆ ಹೆಚ್ಚಿನ ರೀತಿಯಲ್ಲಿ ಇದು ಬೆಳಿಬೇಕು. ಇದಕ್ಕೆ ಅತಿ ಮುಖ್ಯವಾಗಿ ಶಿಕ್ಷಕರು ಏನಿಲ್ಲಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಸಹಕಾರ ಕೊಡ್ತಾ ಇದ್ದಾರೆ, ಅವರ ಸಹಕಾರ ಸಹಿತ ಹೆಚ್ಚಿನ ರೀತಿಯಲ್ಲಿ ಸಿಗಲಿ ಅಂತೇಳಿ ಹಾರೈಸಿ ಇಂದಿನ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆ ಮಾಡಿ ತಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆಯ ಎಲ್ಲ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಶಿಕ್ಷಕರೊಂದಿಗೂ ಪಾಲಕರಿಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಪ್ರೀತಿಯ ಮಕ್ಕಳಿಗೂ ಒಂದಿಸಿ ಮಾತು ಮುಗಿಸ್ತೀನಿ. Thank you, Honorable Minister, sir, for your insightful address. Now I invite Honorable. ಆತ್ಮೀಯರೇ, ಈಗಾಗಲೇ
ಬೋಸರಾಜ್ ಸರ್ ಹೇಳಿದಂತೆ ಮೊನ್ನೆ ಅವ್ರನ್ನ ಈ ಎಕ್ಸಿಬಿಷನ್ ಸಂಬಂಧ ಭೇಟಿ ಆದರೆ ಮೊಬೈಲ್ ವ್ಯಾನ್, ಸೈನ್ಸ್ ಮೊಬೈಲ್ ವ್ಯಾನ್ ಅಂತೇಳಿ ರಾಜ್ಯಾದ್ಯಂತ ತಿರುಗಾಡುತ್ತೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಜಾಗೃತಿಯನ್ನು ಮೂಡಿಸಲಿಕ್ಕೆ. ಅದು ಸೋಮವಾರ ಮತ್ತು ಮಂಗಳವಾರ ಮಾನ್ವಿಗೆ ಬರುತ್ತೆ. ಸರ್ ಹೇಳಿದ್ದಾರೆ, ಅದನ್ನು ರೆಕಮೆಂಡ್ ಮಾಡಿದ್ದಾರೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು, ಮಾನ್ವಿ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆ ವಿದ್ಯಾರ್ಥಿಗಳಿಗೆ ಅದು ನೋಡಲಿಕ್ಕೆ ಲಭ್ಯ ಇರ್ತದೆ. ಇಲ್ಲಿ ನಮ್ಮ ಶಾಲಾ ಪ್ರಾಂಗಣದಲ್ಲೇ 2 ದಿನ ಕೂಡ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4:15ವರೆಗೂ ಆ ಸೈನ್ಸ್ ಮೊಬೈಲ್ ವ್ಯಾನ್ ಇರುತ್ತೆ. ಮತ್ತು ಇನ್ನೊಂದು, ಎಲ್ಲರೂ ಪಾಲಕರಿದ್ದೀರಿ ಮತ್ತು ನಮ್ಮ ರಿಪೋರ್ಟರ್ಸ್ ಗೆಳೆಯರೆಲ್ಲ ಇದ್ದಾರೆ ಮತ್ತು ಎಲ್ಲ ಗಣ್ಯರಿದ್ದಾರೆ. ಈ ವರ್ಷ ನೇತಾಜಿ ಕೆರಿಯರ್ ಅಕಾಡೆಮಿ ಅಂತೇಳಿ ಒಂದು ಕೆರಿಯರ್ ಗೈಡೆನ್ಸ್ ಅಕಾಡೆಮಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಲಾಸ್ಟ್ ಮಂತಿಂದ, ಕಳೆದ ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೀವಿ. PUC ಮತ್ತು ಡಿಗ್ರಿ ಓದುವಂಥ, PUC ಮುಗಿದಂಥ, ಡಿಗ್ರಿ ಮುಗಿದಂಥ ಅಥವಾ D.Ed, B.Ed ಮುಗಿದಂಥ, PG ಮುಗಿದಂಥ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಅಲ್ಲಿ ಕ್ಲಾಸಿಗೆ ಫ್ರೀಯಾಗಿ ಆ ಕ್ಲಾಸನ್ನು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಆರಿಫ್ ಸರ್, ಚಂದ್ರಜದ ಸರ್ ಅದರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆರಿಫ್ ಸರ್ ಅದರ ಮೆಂಟರ್ ಇದ್ದಾರೆ. ಕಳೆದ ತಿಂಗಳಿಂದ ಪ್ರತಿ ಶುಕ್ರವಾರ ಮತ್ತು ಶನಿವಾರ ಕ್ಲಾಸ್ ನಮ್ಮ ಕಾಲೇಜಿನಲ್ಲೇ ನಡೀತದೆ. ಯಾರಾದರೂ ಮಾನವಿಯಲ್ಲಿರುವಂಥ PUC ಮುಗಿಸಿ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇದ್ದೀನಿ, ಡಿಗ್ರಿ ಮುಗಿಸಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇದ್ದೀನಿ, ಅಥವಾ D.Ed, B.Ed, ಅದು PGನೋ ಯಾವುದೋ ಮುಗಿಸ್ಕೊಂಡು ನಾವು SDA, FDA ಅಥವಾ KS ಆ ರೀತಿ ಪರೀಕ್ಷೆಗಳಿಗೆ ತಯಾರಾಗ್ತಿದ್ದೀನಿ ಅಂದರೆ ಅವರಿಗೆ ಉಚಿತವಾಗಿ ನಮ್ಮ ನೇತಾಜಿ ಕೆರಿಯರ್ ಅಕಾಡೆಮಿ ಕಡೆಯಿಂದನೇ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿಕೊಂಡು ತರಬೇತಿಯನ್ನು ಕೊಡಲಾಗ್ತಾ ಇದೆ. ಆ ಕ್ಲಾಸು ಕಳೆದ ತಿಂಗಳು ಸ್ಟಾರ್ಟ್ ಆಗಿದೆ. ಯಾರಾದರೂ ಆಸಕ್ತವಂತ ಯುವಕರಿದ್ದರೆ ಅದರಲ್ಲಿ ಉಚಿತವಾಗಿ ತರಬೇತಿಯನ್ನು ಪಡ್ಕೊಳ್ಬೋದು. ಅದೊಂದು ವಿಷಯವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ಥ್ಯಾಂಕ್ ಯು. Thank you, sir. Now I welcome Honorable MLA Sir Shri G. Hampaya Nayaka Sir to kindly address the gathering.